ಹೊಲವನುಳುವ ಯೋಗಿ ನೀನು, ನಾಡಿಗೆ ಜೀವ ತುಂಬೋ ಕಾಮಧೇನು. ಹೊಲವನುಳುವ ಯೋಗಿ ನೀನು, ನಾಡಿಗೆ ಜೀವ ತುಂಬೋ ಕಾಮಧೇನು. ನೆಲದ ನೋವಾಗಿ ಕಾಲದ ಹೂವಾಗಿ ಹರಳುವವರು ನೀವಣ್ಣ, ಮಳೆಯಾಗಿ ಬೆಳೆಯಾಗಿ ಲೋಕಕ್ಕೆ ಬರುವಾಗಿ ಅನ್ನದ ಹಾಡಿನ ನಾಡ ಜೀವಗಳು ನೀವಣ್ಣ. ದನಗುರಿ ಮೇಕೆ ಕೋಳಿ ಹಂದಿ ಮೀನು ಸಹಜ ಕೃಷಿಯ ಮಾಡೋಣ, ಹೂವು ಹಣ್ಣು ಕಾಯಿ ಮೇವು ತಾಳೆ ಬೇವು ಸಮಗ್ರ ಕೃಷಿಯ ಮಾಡೋಣ. ಟ್ರ್ಯಾಕ್ಟರ್ ಟಿಲ್ಲರ್ ಕುಯ್ಲಿನ ಯಂತ್ರ ಸುಧಾರಿತ ಕೃಷಿ ಮಾಡೋಣ, ಕೃಷಿಯಲ್ಲಿ ಒಕ್ಕಣೆ ವಿಂಗಡಣೆ ಮಾಡಿ ಅಧಿಕ ಲಾಭವ ಗಳಿಸೋಣ, ಸ್ವಾವಲಂಬಿಗಳಾಗೋಣ. ಪ್ರೀತಿಯ ರೈತ ಬಾಂಧವರೇ ಹಾಗೂ ಚಂದನ ವಾಹಿನಿಯ ನೆಚ್ಚಿನ ವೀಕ್ಷಕರೇ, ತಮಗೆಲ್ಲರಿಗೂ ಕೃಷಿ ಇಲಾಖೆಯ ಪ್ರಾಯೋಜಿತ ನೇಗಿಲ ಯೋಗಿ ಸರಣಿ ಕಾರ್ಯಕ್ರಮದ 18ನೇ ಸಂಚಿಕೆಗೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ಇಟ್ಟಸಂದ್ರ ಅನ್ನುವ ಒಂದು ಗ್ರಾಮದಲ್ಲಿ ಈ ಒಂದು ನೇಗಿಲ ಯೋಗಿ ಸರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸಾಕಷ್ಟು ರೈತರು ಈ ಒಂದು ಕಾರ್ಯಕ್ರಮಕ್ಕೆ ಉತ್ಸುಕರಾಗಿ ಆಗಮಿಸಿದ್ದಾರೆ. ರೈತ ಬಾಂಧವರೇ, ಇವತ್ತು ಈ ಒಂದು ಸರಣಿ ಕಾರ್ಯಕ್ರಮದಲ್ಲಿ ನಾವು ಇಸ್ಯಾಪ್ ತಂತ್ರಾಂಶ ಅನ್ನುವ ಒಂದು ಕುರಿತು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಅಂತಂದರೆ ಈಗ ನಮಗೆ ಕೃಷಿ ಅಥವಾ ತೋಟಗಾರಿಕೆ ಬೆಳೆಗಳಲ್ಲಿ ಕೀಟ ಬಾಧೆ ಇರ್ಬೋದು, ಅಥವಾ ರೋಗ ಬಾಧೆ ಇರ್ಬೋದು, ಅಥವಾ ಪೌಷ್ಟಿಕಾಂಶದ ಕೊರತೆ ಇರ್ಬೋದು. ಇವೆಲ್ಲ ಒಂದು ಮಾಹಿತಿಯನ್ನು ಸಂಗ್ರಹ ಮಾಡುವಂತಹ ಸಮಸ್ಯೆಗಳಿಗೆ ಅದಕ್ಕೆ ಸೂಕ್ತವಾದ ಪರಿಹಾರವೂ ಸಹ ಅದಕ್ಕೆ ಒಂದು ಉತ್ತರ ನೀಡುವ ಮೂಲಕ, ಸಲಹೆ ನೀಡುವ ಮೂಲಕ ಉಪಯೋಗಿಸಲಾಗುವಂತಹ ಇಸ್ಯಾಪ್ ತಂತ್ರಾಂಶ. ಸೊ ಆ ತಂತ್ರಾಂಶವನ್ನು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಇಲ್ಲಿಂದ ಅಭಿವೃದ್ಧಿಪಡಿಸಿದ್ದಾರೆ. ಡಾಕ್ಟರ್ ಪ್ರಭುರಾಜನ್ ಅವರು ಕೀಟಶಾಸ್ತ್ರಜ್ಞರು, ಪ್ರಾಧ್ಯಾಪಕರು ಹಾಗೂ ಪ್ರಧಾನ ಸಂಶೋಧಕರು. ಅವರು ಈ ಒಂದು ಇಸ್ಯಾಪ್ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಸೊ ಆ ಒಂದು ತಂತ್ರಾಂಶ ಯಾವ ರೀತಿ ಬಳಕೆ ಆಗ್ತಾಯಿದೆ, ಹೇಗೆ ಅದನ್ನು ಬಳಸಲಾಗ್ತಾ ಇದೆ, ಯಾರ್ಯಾರು ಇದರಲ್ಲಿ ಆ ಒಂದು ತಂತ್ರಾಂಶವನ್ನು ಉಪಯೋಗಿಸ್ತಾ ಇದ್ದಾರೆ, ಇದ್ರ ಬಗ್ಗೆ ಎಲ್ಲ ಒಂದು ಮಾಹಿತಿ ನೀಡೋದಕ್ಕೆ ನಮ್ಮೊಡನೆ ಇವತ್ತು ಡಾಕ್ಟರ್ YB ಶ್ರೀನಿವಾಸನ್ ಅವರು ಸಹ ಕೀಟಶಾಸ್ತ್ರಜ್ಞರು ಹಾಗೂ ತೆನೆ ಅಗ್ರಿ ಸೊಲ್ಯೂಷನ್ಸ್ ಅಂತ ಏನಿದೆ ಸಂಸ್ಥೆ, ಅದರ ಒಂದು ಸಂಸ್ಥಾಪಕರಾಗಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರೋಣ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀಮತಿ ಪಂಕಜ ಅವರು ಉಪಕೃಷಿ ನಿರ್ದೇಶಕರು ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ. ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀಯುತ ರವಿಚಂದ್ರ ಅನ್ನೋರು ಕಾರಹಳ್ಳಿ ಪಕ್ಕದ ಗ್ರಾಮದಿಂದ ಬಂದಿದ್ದಾರೆ. ಅವರು ಪ್ರಗತಿಪರ ರೈತರು. ಅವರು ಕುರಿತು ನಿಮ್ಮನ್ನು ಮಾತನಾಡಿರ್ತಾರೆ. ಅವರಿಗೂ ಸಹ ಸ್ವಾಗತ. ಹಾಗೆಯೇ ಈ ಒಂದು ಹೊಸಕೋಟೆ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರಾದಂತಹ ರೇಣುಕಾ ಪ್ರಸನ್ನ ಅವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುವ ಮೂಲಕ ತಮ್ಮೆಲ್ಲರಿಗೂ ಕೃಷಿ ಇಲಾಖೆಯ ಪರವಾಗಿ ಹಾಗೂ ಚಂದನ ವಾಹಿನಿಯ ಪರವಾಗಿ ತುಂಬು ಹೃದಯದ ಸ್ವಾಗತ ಕೋರುವ ಮೂಲಕ ಬನ್ನಿ ರೈತ ಬಾಂಧವರೇ, ಈ ಒಂದು ಇಸ್ಯಾಪ್ ತಂತ್ರಾಂಶವನ್ನು ಯಾವ ರೀತಿ ನಾವು ಬಳಕೆ ಮಾಡಬೇಕಾಗುತ್ತೆ, ನಮಗೆ ಕೀಟ ರೋಗ ಬಾಧೆ ಅಥವಾ ಪೌಷ್ಟಿಕಾಂಶದ ಕೊರತೆ ಇದ್ದಾಗ ಅದನ್ನು ನಾವು ಯಾವ ರೀತಿ ಆ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು ನೋಡೋಣ. ಈ ಒಂದು ವಿಷಯವನ್ನು ನಾನು ಇವಾಗ ನಮ್ಮ ಇಂದಿನ ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ YB ಶ್ರೀನಿವಾಸ್ ಅವರಿಗೆ, ಸರ್ ತಾವು ದಯಮಾಡಿ ಈ ಒಂದು ತಂತ್ರಾಂಶ ಹೇಗೆ ಕಾರ್ಯರೂಪಕ್ಕೆ ಬಂದಿದೆ, ಹೇಗೆ ಬಳಕೆ ಮಾಡಬೇಕು, ರೈತನ ಕುರಿತು ಮಾತಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೀನಿ ಸರ್. ಇಸ್ಯಾಪ್ ಬಗ್ಗೆ ಇವತ್ತು ಚರ್ಚೆ ಇದೆ. ಇಸ್ಯಾಪ್ ಅಂದರೆ ಎಲೆಕ್ಟ್ರಾನಿಕ್ ಸೊಲ್ಯೂಷನ್ಸ್ ಅಗೇನ್ಸ್ಟ್ ಅಗ್ರಿಕಲ್ಚರಲ್ ಪೆಸ್ಟ್ಸ್ ಅಂತ. ಅಂದರೆ ಈಗ ನಮ್ಮ ಕೃಷಿ ಬೆಳೆಗಳಿಗೆ ಬರುವಂಥ ಕೀಟ ರೋಗ ಅಥವಾ ಪೋಷಕಾಂಶಗಳು, ಅಂದರೆ ಗಿಡದಲ್ಲಿ ಬರುವಂಥ ಯಾವುದೇ ಒಂದು ಚಿಹ್ನೆ, ಸಿಂಪ್ಟಮ್ಸ್ ಅಂತ ಏನಂತೀವಿ, ಏನೇ ಬಂದ್ರೂ ಈ ಇಸ್ಯಾಪ್ ಮುಖಾಂತರ ಅದನ್ನು ಕಂಡು ಹಿಡಿದು ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳಿಂದ ನುರಿತರು ತಜ್ಞರಿದ್ದಾರೆ, ಅವ್ರ ಕಡೆಯಿಂದ ಬರುವಂಥ ಸೊಲ್ಯೂಷನ್ಸ್ ಏನು, ಅದನ್ನು ನಿರ್ವಹಣೆ ಕ್ರಮಗಳು ಏನೇನಿರುತ್ತೆ ಅದು ನಿಮಗೆ ತಲುಪಿಸೋ ಥರ ಅದರ ನಾನಾ ಪ್ರಕಾರಗಳು ಇದ್ದಾವೆ. ಇಸ್ಯಾಪ್ ಅನ್ನೋದು ರೈತರಿಗೆ ನೀವೇ ಕಂಡುಹಿಡಿದುಕೊಂಡು ಅದರಲ್ಲಿ ಇರೋ ಸಲಹೆನ ನೀವೇ ಉಪಯೋಗಿಸ್ಕೊಂಡು ನೀವೇ ತೊಗೊಂಡು ಅಳವಡಿಸ್ಕೊಳ್ಳಿ ಅಂತ ಹೇಳಲ್ಲ. ಇಸ್ಯಾಪ್ ಈಗ ಏನಪ್ಪ ಅಂತಂದರೆ, ಯಾವತ್ತಿದ್ರೂ ಒಬ್ಬರು ಕೃಷಿ ವಿಸ್ತರಣಾ ಅಧಿಕಾರಿ ಅಥವಾ ವಿಸ್ತರಣೆಗೆ ಸಂಬಂಧಪಟ್ಟಿರೋರು, ಅದನ್ನು ಗುರುತಿಸಿರೋರು, ಅವರಿಗೆ ಆ ತಂತ್ರಜ್ಞಾನ ಇರುತ್ತೆ. ರೈತರ ಕೈಗೆ ಆ ತಂತ್ರಜ್ಞಾನ ಡೈರೆಕ್ಟಾಗಿ ಹೋಗಲ್ಲ. ಅಂದರೆ ಅವ್ರಿಗೆ ತರಬೇತಿ ಆಗಿರುತ್ತೆ, ಅವ್ರು ಹೇಗೆ ಅದು ಕಂಡುಹಿಡಿತಾ ಇರೋದು ಕರೆಕ್ಟಾ ತಪ್ಪಾ ಅಂತ ಅವ್ರಿಗೆ ಆ ಜ್ಞಾನ ಇರುತ್ತೆ. ಅವರು
ಕಂಡುಹಿಡಿದು ನಿಮಗೆ ಸಲಹೆನ ಕೊಡ್ತಾರೆ, ಏನು ಮಾಡಬೇಕು ಏನಿಲ್ಲ ಅಂತ ಹೇಳ್ತಾರೆ. ಅಂದರೆ ಈಗ ನಿಮ್ಮ ಫೀಲ್ಡಿಗೆ ಬಂದರು ಅಂತಂದರೆ ಅವರು ಏನು ಪ್ರಾಬ್ಲಮ್ ಇದೆ ಅಂತ ಅದರಲ್ಲಿ ಡಯಾಗ್ನೋಸಿಸ್ ಅದನ್ನು ಕಂಡುಹಿಡಿಯೋ ಒಂದು ಇದಿರುತ್ತೆ. ಎರಡನೇದು ಎಷ್ಟಪ್ಪ ಅದು ಪ್ರಾಬ್ಲಮ್ ಇದೆ ಅಂತಲೂ, ಬರೀ ಏನಿದೆ ಅಂತ ಹೇಳಿಬಿಟ್ಟು ಸೊಲ್ಯೂಷನ್ ಕೊಡೋಕ್ಕಲ್ಲ. ಸೊ ಎಷ್ಟೆಷ್ಟು ರೋಗ ಇದೆ, ಯಾವ ಥರದ ರೋಗ ಇದು ಅಥವಾ ಯಾವ ಥರದ ಕೀಟ ಇದು ವೈರಸ್ ಬೇಗ ಹರಡೋದಾ ಇಲ್ಲ ಇದು ಸ್ವಲ್ಪ ಸ್ಲೋ ಆಗಿ ಹರಡೋ ಅಂಥದ್ದಾ, ಇದು ಎಷ್ಟು ಪ್ರಮಾಣವಾಗಿದೆ, ಇದು ಎಂಥ ರೋಗ ಅಂತಲೂ ಅದು ನೋಡಿಕೊಂಡು ಅದಕ್ಕೆ ತಕ್ಕಂತೆ ಏನು ಗಿಡದ ವಯಸ್ಸು ತೊಗೊಳುತ್ತೆ, ಚಿಕ್ಕ ಗಿಡನ ಅಥವಾ ಇನ್ನೂ ಹೂ ಬಿಡದೇ ಇರೋದಾ ಅಥವಾ ಹೂ ಬಿಟ್ಟು ಕಾಯಿ ಬಿಡ್ತಿರೋ ಅಂಥ ಹಂತನ, ಅದನ್ನು ಅದು ಗಣನೆಗೆ ತೊಗೊಂಡು ಅದಕ್ಕೆ ಏನು ನಿರ್ವಹಣೆ ಕ್ರಮ ಕೊಡಬೇಕು ಅಂತ ಹೇಳಿ ಆ ನಿರ್ವಹಣೆ ಕ್ರಮನ ಸಿಸ್ಟಮಿಂದ ಬರುತ್ತೆ. ಆಯಿತಾ? ಸೊ ನಿಮ್ಮ ಫೋನಲ್ಲಿ ಅದರ ನಿರ್ವಹಣೆ ಕ್ರಮ ಕೂಡ ಬಂದಿರುತ್ತೆ. ಬರೀ ಮೆಸೇಜು ವಾಟ್ಸಪ್ ಅಂತಲ್ಲ, ಅದರೊಳೊಂದು ಆ್ಯಪ್ ಇರುತ್ತೆ. ಅದನ್ನು ನೀವು ಮುಂದೆ ಈಗ ಅಂಗಡಿಗೆ ಯಾರಿಗಾನ ಕೊಡಬೇಕು, ಅದು ಏನಿದೆ ಅಂತ ತರಿಸ್ಕೋಬೇಕು ಅದರಿಂದ ಅಂತ ಬಂದ್ರೂ ನೀವು ಅವರಿಗೆ ಕಳಿಸೋ ಥರನೂ ಅದರಲ್ಲಿ ಸೌಕರ್ಯ ಇರುತ್ತೆ. ಇನ್ನೊಂದೇನಪ್ಪ ಹೊಸದಾಗಿ ಬಂದಿದೆ ಅಂತಂದರೆ, ಈಗ ನಿಮ್ಮ ಸುತ್ತಮುತ್ತ ಈಗೊಂದು 5-6 ಕಿಲೋಮೀಟ್ರ್ ಸುತ್ತಮುತ್ತ ಅಲ್ಲಿ ಯಾರಾದರೂ ಈ ಥರ ಬಂದು ಸರ್ವಿಸ್ ಕೊಡ್ತಾ ಇದ್ದಾರೆ, ರೈತರಿಗೆ ಬಂದುಬಿಟ್ಟು ಈ ಕಂಡುಹಿಡಿಯೋದಕ್ಕೆ ಹೆಲ್ಪ್ ಮಾಡ್ತಾರೆ ಅಂತ ಬಂದರೆ ಆ ಆ್ಯಪ್ ಮುಖಾಂತರ ನಿಮಗೆ ಹತ್ತಿರ ಯಾರು 3 ಜನ ಇದ್ದಾರಲ್ಲ ಆ 3 ಜನರದ್ದು ನಿಮಗೆ ನಂಬರ್ಗಳು ಬಂದುಬಿಡುತ್ತೆ. ಅಕಸ್ಮಾತ್ ನಿಮಗೆ ಬೇಕು ಅಂತ ಬಂದರೆ ನೀವು ಅವ್ರಿಗೆ ಫೋನ್ ಮಾಡಿ ನೀವು ಅವ್ರನ್ನ ಕರೆಸ್ಕೋಬೋದು. ನಿಮ್ಮ ಜಮೀನಿಗೆ ಹಿಂಗೆ ಬಂದು ಒಂದು ಸರಿ ನೋಡಪ್ಪ ಅಂತ ಹೇಳಿ ಕರೆಸ್ಕೋಬೋದು. ಸರಿ, ಸೊ ನೀವು ಕರೆಸ್ಕೋಬೋದು, ಬಂದು ಅವ್ರು ಮಾಡಿ ನಿಮಗೇನು ಮಾಡ್ಬೋದು ಅಂತ ಹೇಳ್ತಾರೆ, ಅದು ನಿಮ್ಮ ಫೋನಿಗೆ ಬರುತ್ತೆ. ಅದನ್ನು ನೀವು ಅಂಗಡಿಗೆ ಅಥವಾ ಎಲ್ಲರೂ ನೀವು ಫಾರ್ವರ್ಡ್ ಮಾಡಿಬಿಟ್ಟು ಅವ್ರ ಕಡೆಯಿಂದ ಅದು ಏನು ನಾನು ತೊಗೋಬೇಕಾಗುತ್ತೆ, ಏನೇನು ಕೊಂಡ್ಕೋಬೇಕಾಗಿರೋ ತೊಗೊಂಡು ನೀವು ಅದನ್ನು ಅಳವಡಿಸ್ಕೋಬೋದು. ಹಾಗೆಯೇ ಇವತ್ತು ನಮ್ಮೊಡನೆ ಶ್ರೀಯುತ ರವಿಚಂದ್ರ ಅವರು ಇದ್ದಾರೆ, ಕಾರಹಳ್ಳಿ ಗ್ರಾಮದಿಂದ ಆಗಮಿಸಿದ್ದಾರೆ. ಸೊ ಅವರು ಪ್ರಗತಿಪರ ರೈತರು. ಅವರು ತಾವು ಏನು ಕೃಷಿ ಪದ್ಧತಿಗಳನ್ನು ಹೇಗೆ ಅಳವಡಿಸ್ಕೊಂಡಿದ್ದಾರೆ, ಏನೇನು ಮಾಡ್ತಾಯಿದ್ದೀರಾ ಅದನ್ನು ಕುರಿತು ಸಂಕ್ಷಿಪ್ತವಾಗಿ ರೈತರಿಗೆ ಮಾಹಿತಿ ನೀಡಬೇಕಂತ ಹೇಳಿ ಕೇಳ್ಕೊಳ್ತೀನಿ. ಈಗ ಇಲ್ಲಿ ಏನು ಮಾತು ತಿಳಿಸಲು ಬಂದಿದ್ದೀನಿ ರೈತರ ಹತ್ರ ಅಂದರೆ, ರೈತ ಬೆಳೆಯೋದಕ್ಕಿಂತ ರೈತ ಬೆಳೆನ ಉಳಿಸ್ಕೊಳ್ಳೋದೇ ಭಾಳ ಮುಖ್ಯ ಆಗಿಬಿಟ್ಟಿದೆ. ಈ ವಾತಾವರಣ, ಕೀಟಗಳು, ಪ್ರಕೃತಿ ವಿಕೋಪ ಮತ್ತು ಕೆಮಿಕಲ್ ಫರ್ಟಿಲೈಸರ್ಗಳಿಂದ ತುಂಬ ಭೂಮಿ ಲಾಸ್ ಆಗ್ತಾಯಿದೆ. ಅದಾದ ನಂತರ ಅದನ್ನೆಲ್ಲ ನೋಡಿಕೊಂಡು ನಾನೇನು ಯೋಚನೆ ಮಾಡಿದೆ ಅಂತಂದರೆ ಸಾವಯವಕ್ಕೆ ಕನ್ವರ್ಟ್ ಆಗೋಣ ಅಂತ. ಆವಾಗ ಸಾವಯವ ಅಂತಂದರೆ ಎಲ್ಲರೂ 10 ಲೋಡು 20 ಲೋಡು ತಿಪ್ಪೆಗೊಬ್ಬರ ಬೇಕಾಗುತ್ತೆ, ಎಲ್ಲಿ ತರೋದು? ಈಗ ದನಗಳು ಕಮ್ಮಿ ಆಗಿದ್ದಾವೆ, ಕುರಿಗಳು ಕಮ್ಮಿ ಆಗಿದ್ದಾವೆ, ಅಷ್ಟು 100 ಎಕರೆಗೆ ಗೊಬ್ಬರ ಒದಗಿಸೋಕ್ಕಾಗಲ್ಲ. ಆಮೇಲೆ ಸುಭಾಷ್ ಪಾಳೇಕರ್ ಅವ್ರದ್ದು ಸಾವಯವದಲ್ಲಿ ಮಾಡೋ ಜೀವಾಮೃತ, ಬೀಜಾಮೃತ ಮತ್ತು ಘನಜೀವಾಮೃತಗಳನ್ನು ಮಾಡಿ ಒಂದೇ ಹಸುವಿನಿಂದ ನೀವು 10-20 ಎಕರೆನೋ ವ್ಯವಸಾಯನ ಫಲವತ್ತತೆ ಮಾಡ್ಬೋದು ಅನ್ನೋದು ಒಂದು ಕಾನ್ಸೆಪ್ಟ್ ನನಗೆ ತಿಳಿದು ಬಂತು. ಅದೇ ಥರ ನಾನು ನಾಟಿ ಹಸುಗಳು ತೊಗೊಂಬಂದು ಜೀವಾಮೃತ, ಘನಜೀವಾಮೃತ ಮತ್ತು ಅದರಿಂದನೇ ಆ ಹಸು ಗಂಜಲಗಳಿಂದ ಸೊಪ್ಪು ಸೌದೆ ಎಲ್ಲ ಬಳಸಿ ಅದನ್ನು ಕಳಿಸಿ ಔಷಧಿ ನಾಶಕನಾಗಿ, ಕೀಟನಾಶಕನಾಗಿ ಬಳಸ್ತಾಯಿದ್ದೀನಿ. ಎರೆಹುಳು ಘಟಕ ಮಾಡ್ಕೊಂಡಿದ್ದೀನಿ, ಎರೆಹುಳು ಗೊಬ್ಬರ ಮಾಡ್ತಾಯಿದ್ದೀನಿ. ಅದೇ ಗೊಬ್ಬರದಿಂದ ಬಳಕೆ ಮಾಡ್ತಾಯಿದ್ದೀನಿ. ಇವಾಗ ಹೊರಗಡೆಯಿಂದ ಯಾವುದೂ ಗೊಬ್ಬರ ಬಳಕೆ ಮಾಡ್ತಾಯಿಲ್ಲ. ಮತ್ತು ಬೆಳೆಗಳನ್ನು ಉತ್ಕೃಷ್ಟವಾಗಿ ಬರ್ತಾಯಿದೆ. ಈಗ ನಾನು ತರಕಾರಿ ಕಮ್ಮಿ ಬೆಳೀತಾಯಿದ್ದೀನಿ, ಆದರೆ ರೇಷ್ಮೆನ ಜಾಸ್ತಿ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀನಿ. ಮತ್ತು ಮಾವಿನ ತೋಟಗಳಿದ್ದಾವೆ, ಅದಕ್ಕೆಲ್ಲ ಇದೆ ಜೀವಾಮೃತ, ಘನಜೀವಾಮೃತನೇ ಬಳಕೆ ಮಾಡಿಕೊಂಡು ಉತ್ಕೃಷ್ಟವಾಗಿ ಬೆಳೆ ಬರ್ತಾಯಿದೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಈ ಉಪಕೃಷಿ ನಿರ್ದೇಶಕರಾದಂತಹ ಶ್ರೀಮತಿ ಪಂಕಜ ಮೇಡಮ್ ಅವರು ಸಹ ಉಪಸ್ಥಿತರಿದ್ದಾರೆ. ಅವರು ಮೇಡಮ್, ತಾವು ಕೃಷಿ ಇಲಾಖೆಯಲ್ಲಿ ರೈತರಿಗೆ ನೀಡಲಾಗುವಂಥ ಒಂದು ಪ್ರಮುಖ ಯೋಜನೆಗಳ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೇನೆ. ಕೃಷಿ ಇಲಾಖೆಯಿಂದ ಪ್ರಮುಖವಾಗಿ ಇವಾಗ ತಮ್ಮ ಕಡೆಯಿಂದ ಆಗಬೇಕಾಗಿರೋ ಕೆಲಸ ಮೇಯ್ನ್ ಅಂತಂದರೆ KYC. ಈಗ ಏನು ಕೃಷಿ ಇಲಾಖೆ, ರೇಷ್ಮೆ ಇಲಾಖೆ, ತೋಟಗಾರಿಕೆ ಇಲಾಖೆಯಿಂದ ಎಲ್ಲ ನಿಮಗೆ FID ಅಂತ ಮಾಡಿಕೊಟ್ಟಿದ್ವಿ. ಈಗ ಅದನ್ನು ಸೆಂಟ್ರಲ್ ಗೌರ್ಮೆಂಟ್, ಕೇಂದ್ರ ಸರ್ಕಾರದ ಒಂದು ID ಕ್ರಿಯೇಟ್ ಮಾಡಬೇಕಾಗಿರುತ್ತೆ. ಏಕೆಂದರೆ ಇನ್ನು ಮುಂದೆ ತಮಗೆ ಏನೇ ಒಂದು ಬರ ಪರಿಹಾರ ಆಗಲಿ, ಬೆಳೆ ವಿಮೆದು ಪರಿಹಾರ ಆಗಲಿ, ಬೇರೆ ಏನೋ ಯಾವುದೇ ಒಂದು PM ಕಿಸಾನ್ ಯೋಜನೆಯ ಏನು ಹಣ ತಮಗೆ ಬರ್ತಾಯಿತ್ತು, ಎಲ್ಲ ಮೋದಿ ಕಾಸು ಅಂತಿದ್ರಲ್ಲ, ಈ ಒಂದು ಕೇಂದ್ರ ಪುರಸ್ಕೃತ ಯೋಜನೆಗಳದ್ದು ಎಲ್ಲ ತಮಗೆ ಬೆನಿಫಿಟ್ಸ್ ಬೇಕು ಅಂತಂದರೆ ಈಗ ತಮಗೆ ಏನು FID ಇಲಾಖೆಯಿಂದ FID ಕೊಟ್ಟಿದೆಯಲ್ಲ, ಅದು ಸೆಂಟ್ರಲ್ ಗೌರ್ಮೆಂಟ್ FIDಗೆ ಲಿಂಕ್ ಆಗಬೇಕು. ಸೊ ಸೆಂಟ್ರಲ್ FID ನಿಮಗೆ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಎಲ್ಲರೂ ನಾಳೆ ಒಳಗೆ, ಅಂದರೆ ಸಾಧ್ಯ ಆದಷ್ಟು ತಾವು ತಮ್ಮ ಹೆಸರಿನಲ್ಲಿರುವ ಪಾಣಿಗಳು ಎಲ್ಲವೂ ಏನು ತಮಗೆ ಸರ್ವೆ ನಂಬರ್ಸು ತಮ್ಮ ಹೆಸರಿಗಿದ್ದಾವೆ, ಆ ಎಲ್ಲ ಪಾಣಿಗಳು ಮತ್ತು ಆಧಾರ್ ಸಂಖ್ಯೆ, ತಮ್ಮದು ಯಾವುದು ದೂರವಾಣಿ ಸಂಖ್ಯೆ ಅಂದರೆ ಮೊಬೈಲ್ ನಂಬರು ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿದೆಯೋ
ಆ ಒಂದು ದೂರವಾಣಿ ಸಂಖ್ಯೆ, ಆಧಾರ್ ಕಾರ್ಡು ಮತ್ತು ಪಹಣಿಗಳು ಈ 3 ತೊಗೊಂಡು ತಾವು ಕೃಷಿ ಇಲಾಖೆ ಆಗಲಿ, ಕಂದಾಯ ಇಲಾಖೆ ಆಗಲಿ, ತೋಟಗಾರಿಕೆ ಇಲಾಖೆ ಆಗಲಿ ಅಥವಾ ರೇಷ್ಮೆ ಇಲಾಖೆ ಈ ಇಲಾಖೆಗಳನ್ನ ಸಂಪರ್ಕಿಸಿ ದಯವಿಟ್ಟು ತಾವು KYC ಮಾಡಿಸ್ಕೋಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ದಯವಿಟ್ಟು ಇದನ್ನು ಯಾರೂ ನೆಗ್ಲೆಕ್ಟ್ ಮಾಡಬೇಡಿ. ಏಕೆಂದರೆ ಈಗ PM ಕಿಸಾನ್ ಹಣ ನೆಕ್ಸ್ಟು ಏನು ಕಂತು ಬಿಡುಗಡೆ ಆಗುತ್ತೆ, ಅಷ್ಟರೊಳಗೆ ಇವೆಲ್ಲ ಆಗಬೇಕಾಗಿರೋದ್ರಿಂದ ನೆಕ್ಸ್ಟ್ ಕಂತು ತಮಗೆ ನಿಂತೋಗ್ಬಿಡುತ್ತೆ. ಆದ್ದರಿಂದ ದಯವಿಟ್ಟು ಈ ಇಲಾಖೆಗಳ ಅಧಿಕಾರಿಗಳನ್ನ ಸಂಪರ್ಕಿಸಿ ತಾವು KYC ಮಾಡ್ಕೋಬೇಕಾಗಿ ನಾನು ವಿನಂತಿಸಿಕೊಳ್ತೇನೆ. ಹಾಗೆಯೇ ಕೃಷಿ ಭಾಗ್ಯ ಯೋಜನೆ ತಮಗೆಲ್ಲ ಪರಿಚಯ ಇದೆ. ನಾವು 2018 ಸಾಲಿನಿಂದನೂ ಕೂಡ ಇದನ್ನು ಯೋಜನೆಯನ್ನು ನಾವು ಅನುಷ್ಠಾನ ಮಾಡ್ತಾಯಿದ್ದೀವಿ ಇಲಾಖೆಯಿಂದ. ತಾವು ದಯಮಾಡಿ ಕೃಷಿ ಹೊಂಡ ಏನು ಅದಕ್ಕೆ ಲೈನಿಂಗು ನೀರನ್ನು ಶೇಖರಣೆ ಮಾಡುವಂಥ ಏನು ಲೈನಿಂಗು ಪಾಲಿಥೀನ್ ಲೈನಿಂಗ್ ಕೊಡ್ತೀವಿ ಅದು, ಮತ್ತು ಡೀಸೆಲ್ ಪಂಪ್ ಸೆಟ್ಟು ಮತ್ತು ನಿಮಗೆ ಸೂಕ್ಷ್ಮ ನೀರಾವರಿ ಘಟಕಗಳನ್ನ ಇಲಾಖೆಯಿಂದ ವಿತರಿಸಲಾಗ್ತಿದೆ. ಈ ವರ್ಷದ ಆರ್ಥಿಕ ವರ್ಷ ಕೊನೆಗೊಳ್ತಾ ಇದೆ. ಆದ್ದರಿಂದ ದಯವಿಟ್ಟು ತಾವು ಕೃಷಿ ಹೊಂಡ ಏನು ಮಾಡ್ಕೊಳ್ಳೋಕ್ಕೆ ಇಚ್ಛೆ ಪಡ್ತೀರಾ, ದಯವಿಟ್ಟು ನಮ್ಮ ಇಲಾಖೆಯನ್ನು ಸಂಪರ್ಕಿಸಿ ಕೃಷಿ ಹೊಂಡದ ಈ ಒಂದು ಪ್ರಯೋಜನ ಪಡ್ಕೋಬೇಕಾಗಿ ಕೇಳ್ಕೊಳ್ತೀನಿ. ಹಾಗೆಯೇ ಇಷ್ಟೊತ್ತು ತಮಗೆ ಇಲಾಖೆಯಿಂದ ತಮಗೆ ಪರಿಚಯ ಇತ್ತು. ಕೃಷಿ ಇಲಾಖೆ ಅಂದ ತಕ್ಷಣ ತಮಗೆಲ್ಲ ಜ್ಞಾಪಕ ಬರ್ತಿದ್ದು ಮುಂಚೆ ಗ್ರಾಮ ಸಹಾಯಕರು ಎಲ್ರಿ ಅಂತ ಅಂದರೆ ನೀವೇ ಹುಡ್ಕೊಂಡು ಬರ್ತಾಯಿದ್ವಿ, ಇಲ್ಲ ಅವರು ತಮ್ಮ ಹಳ್ಳಿಗೆ ಬರ್ತಾಯಿದ್ರು. ಈಗ ನಮಗೆ 2000 ಮತ್ತು 2001ನೇ ಸಾಲಿಂದ ಏನು ರೈತ ಸಂಪರ್ಕ ಕೇಂದ್ರಗಳು ಅಂತ ತಮ್ಮ ಹೋಬಳಿ ಮಟ್ಟದಲ್ಲಿ ಕಚೇರಿಗಳು ಸ್ಥಾಪನೆ ಆಗಿದ್ದಾವೆ. ಅಲ್ಲೇ ನಮ್ಮ ಅಧಿಕಾರಿಗಳು ಸಿಗೋದ್ರಿಂದ ತಾವು ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ನೀಡಿ ದಯವಿಟ್ಟು KYC ಮಾಡ್ಕೊಳ್ಳಿ. ಹಾಗೆ ಕೃಷಿ ಹೊಂಡ ಏನು ಪ್ರಯೋಜನ ಇದೆ ಆ ಸೌಲಭ್ಯಗಳನ್ನ ಪಡೆದುಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಹಾಗೆಯೇ ಏನು ನಮ್ಮ ಕೃಷಿ ಸಹಾಯಕರು ಅಥವಾ ಗ್ರಾಮ ಸಹಾಯಕರು ಅಂತ ಬರ್ತಾಯಿದ್ರು, ತಮಗೆ ತಾವು ಬೆಳೀತಾ ಇರೋದರಲ್ಲಿ ಏನಾದರೂ ರೋಗ ಕೀಟ ಬಾಧೆ ಕಂಡು ಬಂತು ಅಥವಾ ಹೊಸ ತಳಿಗಳು ಕೃಷಿಯಲ್ಲಿ ಏನೇ ತಂತ್ರಜ್ಞಾನ ಇತ್ತು ಅಂತಂದರೆ ಅವ್ರು ತಮಗೆ ಮಾಹಿತಿ ಕೊಡ್ತಾಯಿದ್ರು. ಬಟ್ ಅದೇ ರೀತಿ ಇವತ್ತೊಂದು ಏನು ಈ ಸಂದರ್ಭದಲ್ಲಿ ತಮಗೆ ಈ SAP ಬಗ್ಗೆ ಕೂಡ ಅಂದರೆ ನೀವು ತಮ್ಮ ಅಂಗೈಯಲ್ಲೇ ಇರುವ ಈ ಮೊಬೈಲ್ನ ಯೂಸ್ ಮಾಡಿಕೊಂಡು ನಮ್ಮ ಅಧಿಕಾರಿಗಳು ಅಂದರೆ ಏನು ಎಕ್ಸ್ಟೆನ್ಷನ್ ವರ್ಕರು ವಿಸ್ತರಣಾಧಿಕಾರಿಗಳಿದ್ದಾರೆ ಅವರನ್ನು ಸಂಪರ್ಕಿಸಿ ತಮ್ಮ ಬೆಳೆಗಳಲ್ಲಿ ಬರುವ ಈ ರೋಗ ಕೀಟ ಬಾಧೆಗಳ ಮಾಹಿತಿ ಅಥವಾ ಪೋಷಕಾಂಶದ ಕೊರತೆ ಕುರಿತು ತಾವು ಮಾಹಿತಿಗಳನ್ನ ಪಡ್ಕೊಂಡು ತಮ್ಮ ಜಮೀನ ಹಂತದಲ್ಲೇ ಅಂದರೆ ಹೊರಗಡೆ ಹೋಗೋ ಅಷ್ಟಿಲ್ಲ, ಒಂದು ಫೋನ್ ಕಾಲ್ ಮುಖಾಂತರನೇ ತಾವು ಒಂದು ಪರಿಹಾರನ ಕಂಡುಕೊಳ್ಕೋಬೋದು. ಈ ಯೋಜನೆಯೂ ಕೂಡ ನಾವು ಇಲಾಖೆಯಿಂದ ಏನು ಬಜೆಟಲ್ಲಿ ಘೋಷಣೆ ಮಾಡಿದಂತೆ ಹೊಸ ಯೋಜನೆಯಾಗಿ ಕೂಡ ಅನುಷ್ಠಾನ ಮಾಡ್ತಾಯಿದ್ವಿ. ಹಾಗೆ ನಮ್ಮೊಡನೆ ಇವತ್ತು ಈ ಒಂದು ಹೊಸಕೋಟೆ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರಾದಂತಹ ಶ್ರೀಯುತ ರೇಣುಕಾ ಪ್ರಸನ್ನ ಅವರು ಸಹ ಹಾಜರಿದ್ದಾರೆ. ಸರ್, ತಾವು ರೈತರನ್ನ ಕುರಿತು ಈ ಒಂದು ಭಾಗದ ಮಳೆ ಮತ್ತು ಬೆಳೆ ಪರಿಸ್ಥಿತಿ ಯಾವ ರೀತಿ ಇದೆ, ಏನೇನು ಕೃಷಿ ಬೆಳೆಗಳನ್ನು ಕೈಗೊಳ್ತಾ ಇದ್ದಾರೆ, ಮತ್ತು ಇದಕ್ಕೆ ಕೆಲವೊಂದು ಸಮಸ್ಯೆಗಳಿದ್ರೆ ಮತ್ತು ರೈತರು ಅದಕ್ಕೆ ಸ್ಪಂದಿಸಬೇಕಾದಂತಹ ಕೆಲವು ವಿಧಾನಗಳಾಗಿರ್ಬೋದು, ಎಲ್ಲಿ ಸಂಪರ್ಕ ಮಾಡಬೇಕು, ಅದ್ರ ಬಗ್ಗೆ ಮಾಹಿತಿ ಕೊಡಬೇಕಂತ ಹೇಳಿ ವಿನಂತಿ ಮಾಡ್ಕೊಳ್ತೇವೆ. ಹೊಸಕೋಟೆ ತಾಲೂಕಿನಲ್ಲಿ ಒಟ್ಟು 293 ಗ್ರಾಮಗಳಿದ್ದು ಸರಾಸರಿ ಮಳೆ ಎಷ್ಟಪ್ಪ ಅಂತಂದರೆ 854 ಮಿಲಿಮೀಟ್ರ್ ಇರ್ತದೆ. ಸೊ ಈ 854 ಮಿಲಿಮೀಟ್ರ್ ಏನಪ್ಪ ಅಂದರೆ ಹೆಚ್ಚಾಗಿ ಜುಲೈಯಿಂದ ನವಂಬರ್ವರೆಗೂ ಇಲ್ಲಿ ಬೀಳೋದ್ರಿಂದ ಸೊ ರಾಗಿ ಇಲ್ಲಿನ ಪ್ರಮುಖ ಬೆಳೆಯಾಗಿರ್ತದೆ. ಸುಮಾರು 10,500 ಹೆಕ್ಟೇರ್ವರೆಗೂ ರಾಗಿ ಬೆಳೆನ ಹೊಸಕೋಟೆ ತಾಲೂಕಿನಲ್ಲಿ ಬೆಳೀತಾ ಇರ್ತಾರೆ. ಸೊ ಇದನ್ನು ನಮ್ಮಲ್ಲಿ ಏನಪ್ಪ ಅಂದರೆ ತಡಮುಂಗಾರು ಅಂತಂದರೆ ಏನು ಜುಲೈ 15 ನಂತರನೇ ಮೇಜರು ಕೃಷಿ ಬೆಳೆಯಾದ ರಾಗಿನ ಬಿತ್ತನೆ ಮಾಡ್ತಾ ಇರ್ತಾರೆ. ಹಾಗೂ ನಂದಗುಡಿ ಭಾಗದಲ್ಲಿ ಕೆಲವೊಂದು ಕಡೆ ಉರುಳಿನ ಮಳೆ ಏನಾದರೂ ತಡ ಆಯ್ತಪ್ಪ ಅಂದರೆ ಸೆಪ್ಟೆಂಬರ್ ಅಕ್ಟೋಬರ್ ಮಾಯಲ್ಲಿ ಉರುಳಿನ ಬೆಳೀತಾ ಇರ್ತಾರೆ. ಸೊ ಅದು ಬಿಟ್ಟಂತಂದರೆ ಕೆಲವರು ನೀರಾವರಿ ಏನು ಇದ್ದಾರೆ ಬೋರ್ವೆಲ್ ಏನು ಉಪಯೋಗ ಮಾಡ್ತಾ ಇದ್ದಾರೆ, ವರ್ಷ ಪೂರ್ತಿ ತರಕಾರಿ ಹಾಗೂ ಹೂ ಬೆಳೆನ ರೈತರು ಬೆಳೀತಾ ಇರ್ತಾರೆ. ಸೊ ಒಟ್ಟಾರೆಯಾಗಿ ಹೊಸಕೋಟೆ ತಾಲೂಕಿನಲ್ಲಿ ಸುಮಾರು ಒಂದು 12,000ವರೆಗೂ ಕೃಷಿ ಬೆಳೆಗಳು ಹಾಗೂ ಒಂದು 10,000 ಹೆಕ್ಟೇರ್ವರೆಗೂ ತೋಟಗಾರಿಕೆ ಬೆಳೆ ಹಾಗೂ 2,000 ಹೆಕ್ಟೇರು ಒಂದು ರೇಷ್ಮೆ ಬೆಳೆನ ಬೆಳೀತಾ ಇರ್ತಾರೆ. ಹೊಸಕೋಟೆ ತಾಲೂಕಿನ ರೈತರು ಪ್ರಗತಿಪರ ರೈತರಾಗಿದ್ದು ಆಧುನಿಕ ತಂತ್ರಜ್ಞಾನಗಳನ್ನು ಬಳಸೋದ್ರಲ್ಲಿ ಮುಂಚೂಣಿಯಲ್ಲಿರ್ತಾರೆ ಅಂತಂದ್ಬಿಟ್ಟು ಹೇಳೋಕ್ಕೆ ಇಷ್ಟಪಟ್ಟು ನಾನು ಒಂದೆರಡು ಮಾತನ್ನ ಮುಗಿಸ್ತೀನಿ. ರೈತ ಬಂದವರೇ, ಇವಾಗ ನಾವು
ಏನು ಈಗ ಈ ಸ್ಯಾಪ್ ತಂತ್ರಾಂಶ ಅಥವಾ ತಂತ್ರಜ್ಞಾನ ಅಂತ ಏನು ಹೇಳಿದ್ವಿ ನಾವು, ಸೊ ಅದ್ರ ಬಗ್ಗೆ ಅಥವಾ ಕೃಷಿ ಇಲಾಖೆಯ ಕುರಿತು ಏನಾದರೂ ತಮ್ಮಲ್ಲಿ ಪ್ರಶ್ನೆಗಳಿದ್ದಲ್ಲಿ, ಸಲಹೆಗಳಿದ್ದ ಅಥವಾ ಸಂದೇಹಗಳಿದ್ದಲ್ಲಿ ಆ ಪ್ರಶ್ನೆಯನ್ನು ನೇರವಾಗಿ ಈ ಒಂದು ವೇದಿಕೆ ಕಡೆಗೆ ಕೇಳಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೇನೆ. ಏನಂದರೆ ಈಗ ತಾನೇ ನಮ್ಮ ವೈ ಬಿ ಶ್ರೀನಿವಾಸ್ ಸರ್ ಹೇಳಿದ್ರು ಈ ಸ್ಯಾಪ್ ಮುಖಾಂತರ ತಂತ್ರಜ್ಞಾನದ ಅದರ ವಿಚಾರವಾಗಿ. ಸರ್, ಈ ಸ್ಯಾಪ್ ತಂತ್ರಜ್ಞಾನದ ಬಗ್ಗೆ ಸ್ವಲ್ಪ ನಮ್ಮ ರೈತರಲ್ಲಿ ತರಬೇತಿ ಅಂದರೆ ಮಾಹಿತಿ ಕೊರತೆ ಇದೆ. ಯಾಕಂದರೆ ಮಾಹಿತಿ ಕೊರತೆ ಇದ್ದರೆ ಅವ್ರಿಗೆ ಯಾವುದೇ ಒಂದು ತಂತ್ರಾಂಶ ಯಾವ ಥರ ಮಾಡಬೇಕು, ಅದರಲ್ಲಿ ಯಾವ ಥರ ಪ್ರಯೋಜನ ಪಡಬೇಕಂತ ಕೊರತೆ ಇದೆ. ದಯವಿಟ್ಟು ಆ ಈ ಸ್ಯಾಪ್ ಒಂದು ತರಬೇತಿ ಕೊಟ್ಟರೆ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ. ಈ ಸ್ಯಾಪ್ ಮುಖಾಂತರ ಯಾಕಂದರೆ ತರಬೇತಿ ಪಡೆದ್ರೆ ನಾವು ಏನೆಲ್ಲ ಬೆಳೆಗಳು ಯಾವ ಥರ ಏನು ಅದನ್ನು ಕಾಲಕ್ಕೆ ತಕ್ಕಂಗೆ ಏನು ಅನುಗುಣವಾಗಿ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದು ಬಂದು ಒಂದು ಈ ಸ್ಯಾಪ್ ಮುಖಾಂತರ ಒಂದು ತರಬೇತಿ ಕೊಟ್ಟರೆ ತುಂಬ ಅನುಕೂಲ ಅಂತೇಳಿ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿ. ಈ ಸ್ಯಾಪ್ ರೈತರು ಡೈರೆಕ್ಟಾಗಿ ರೈತರ ಫೋನ್ಗೆ ಅಂತ ಸಿಗೋದಿಲ್ಲ ಅದು, ಆಯಿತಾ. ಇದು ಯಾವತ್ತಿದ್ರೂ ಒಬ್ಬರು ಕೃಷಿ ಡಾಕ್ಟರ್ಗೆ ಇರುತ್ತೆ ಇದು. ನೀವು ರೈತರು ಏನೇ ಇದ್ರೂ ಈಗ ಕೃಷಿ ವಿಸ್ತರಣಾಧಿಕಾರಿಗಳಿರ್ಬೋದು, ಅಥವಾ ಈಗ ಸರ್ಕಾರನೂ ಅಂದ್ಕೋತಾ ಇದೆ ಈಗ ಎಜುಕೇಟೆಡ್ ಆಗಿರುವಂಥ ಈಗ ಹಳ್ಳಿಯಲ್ಲಿ ಯುವಕರು ಯಾರಿದ್ದಾರೆ ಅದು ಯುವತಿಯರಿದ್ದಾರೆ ಅವ್ರಿಗೂ ಕೊಟ್ಟು ಅವ್ರಿಗೆ ಟ್ರೈನಿಂಗ್ ಕೊಟ್ಬಿಟ್ಟು ಅವರು ಹಳ್ಳಿಲೂ ಒಬ್ಬರು ಇರಲಿ ಅಂತ. ಓಕೆ, ಅದಕ್ಕೂ ಒಂದು ಆ ನಿಟ್ಟಲ್ಲೂ ಯೋಚನೆ ಮಾಡ್ತಾ ಇದ್ದಾರೆ ಈಗ ಸರ್ಕಾರ ಅವರು. ಅಂದರೆ ನಿಮಗೆ ಸುಲಭನಾಗಿ ಯಾರೋ ಒಬ್ರು ಸಿಗಲೇಬೇಕಾಗುತ್ತೆ, ಬಂದು ನೋಡಿ ಅವ್ರಿಗೂ ತರಬೇತಿ ಆಗಬೇಕು ಅಂತ. ತರಬೇತಿ ಅನ್ನೋದೆಲ್ಲ ಪೂರ್ತಿ ಅವ್ರಿಗೆ ತರಬೇತಿ ಆಗ್ತದೆ. ನಿಮಗೆ ಮಾಹಿತಿ ಬೇಕು, ಇದು ಹೇಗೆ ಇದನ್ನು ಉಪಯೋಗಿಸ್ಕೋಬೋದು ಅನ್ನೋ ಮಾಹಿತಿ ಬೇಕು. ಆ ಮಾಹಿತಿ ನಿಮಗೆ ಏನೇ ಬೇಕು ಅದ್ರ ಬಗ್ಗೆ ಅಂತಂದ್ರೂ ನಿಮಗೆ ನಮ್ಮ RSK ಸೆಂಟರ್ಸಲ್ಲಿ ಆಗ್ಬೋದು, ಅಥವಾ ಇವ್ರು ಯಾರು ಕ್ರಾಪ್ ಡಾಕ್ಟರ್ ಥರ ಯಾರು ಬರ್ತಾರೋ ಅವ್ರ ಹತ್ರನೂ ನಿಮಗೆ ಮಾಹಿತಿ ಸಿಗುತ್ತೆ. ನಿಮಗೆ ರೈತರ ಫೋನ್ಗೆ ಅನ್ನೋದು ಈ ಸ್ಯಾಪ್ ಸಿಗೋದಿಲ್ಲ. ಅದಕ್ಕೆ ಒಂದು ಕ್ವಾಲಿಫಿಕೇಷನ್ ಬೇಕು, ಅದು ಎಕ್ಸಾಮ್ ಪಾಸ್ ಆಗಬೇಕು. ಅವರು ಮಾತ್ರ ಅಂದರೆ ಯಾರೋ ಸುಮ್ಮನೆ ಆ್ಯಪ್ ಬಿಟ್ಟರು, ಏನೋ ತೊಗೊಂಡ್ರಿ, ನೀವೇ ಏನೋ ಕಂಡುಹಿಡ್ಕೊಂಡ್ರಿ, ಅದೇನೋ ಒಂದು ಹೇಳ್ತು ಕನೆಕ್ಟ್, ಆ ಥರದ್ದು ಸನ್ನಿವೇಶಗಳು ಬರಬಾರ್ದು ಅನ್ನೋದಕ್ಕೋಸ್ಕರ ಈ ಸ್ಯಾಪ್ ಈ ಥರ ಸಿಸ್ಟಮ್ ಇರೋದು ಈ ಥರ. ಕೃಷಿ ರಾಗಿ ಬೆಳೆಯೋದು ನಾವು ವರ್ಷಕ್ಕೆ ಒಂದು 5 ಲೋಡ್ ಗೊಬ್ಬರ ಹಾಕಿ ನಾವೇನು ಕಾಂಪ್ಲೆಕ್ಸು ಯೂರಿಯಾ ಈ ಥರ ಏನು ಔಷಧಿ ಏನು ಪ್ರಾಬ್ಲಮ್ ಇಲ್ಲದೇ ಒಂದು 10 ವರ್ಷಕ್ಕೆ ಬೆಳೀತಾ ಇದ್ದೀನಿ. 1 ಎಕರೆ ತುಂಬ ನಮ್ಮದು ಶಕ್ತಿಕರವಾದ ಆಹಾರ. ನಾನು ಆಗಲೇ ಕೃಷಿ ಇಲಾಖೆಯವರೆಲ್ಲ ನನ್ನ ಗುರುತಿಸಿದ್ದಾರೆ. ನಾನು 1 kg ಬಂದು 70 ರೂಪಾಯಿ ರೇಟಲ್ಲಿ ಬೆಂಗಳೂರಿನವರು ಅಥವಾ ಇದು ಗೊಬ್ಬರದ ಅಂಗಡಿ ಹೋರೆ ನಮ್ಮ ಹತ್ರ ಖರೀದಿ ಮಾಡ್ತಾವ್ರೆ. ಪಟ್ಟುಜಲ್ಲವ್ರುಗಳೇ ಸ್ವಲ್ಪ ನಿಮ್ಮ ರಾಗಿ ಬೇಕು ಅಂತ, ಆ ಥರ ನಾನು ವ್ಯವಸಾಯ ಮಾಡ್ತಾ ಇದ್ದೀನಿ. ಪ್ರಶ್ನೆ ಅಂದರೆ ಇದೇ ನಾನು ಕೇಳಬೇಕಾಗಿರೋದು, ಇದು ಸರಿಯಾಗಿದೆಯಾ ಇಲ್ಲ ಅಂತ ನಾವು ನಿಮ್ಮ ಪ್ರಶ್ನೆ. ಭೀಮಣ್ಣವರೇ, ತಾವು ಹೇಳಿದ ಸುದ್ದಿ ಕೇಳಿ ತುಂಬ ಸಂತೋಷ ಆಯಿತು. ಏನಪ್ಪ ಅಂತಂದರೆ ಇದು ಸರ್ಕಾರದ ಬೆಂಬಲ ಬೆಲೆ 4886 ಇದ್ರೂ ತಾವು 70 ರೂಪಾಯಿ kgಗೆ ನೇರವಾಗಿ ಮಾರಾಟ ಮಾಡ್ತಾ ಇದ್ದೀರಾ ಅಂತಂದರೆ ಒಳ್ಳೆ ಕ್ವಾಲಿಟಿ ಉತ್ತಮ ಗುಣಮಟ್ಟದ ರಾಗಿನೇ ಬೆಳೀತಾ ಇದ್ದೀರಾ ಅಂತ ಅನಿಸುತ್ತೆ. ಸೊ ಅದು ಏನಪ್ಪ ಅಂದರೆ ನಿಮಗೇನಾದರೂ ಮಾರಾಟ ಸಮಸ್ಯೆ ಇತ್ತಪ್ಪ ಅಂದರೆ FPO ರೈತ ಉತ್ಪಾದಕ ಗುಂಪುಗಳಿದ್ದಾವೆ, ಅಥವಾ ಬೇರೆ ರಾಗಿ ಖರೀದಿ ಕೇಂದ್ರ ಇದೆ, ಅಲ್ಲಿಗಾದರೂ ಕೊಟ್ಬಿಟ್ಟು ಇದು ಮಾಡ್ಬೋದು. ಅದು ದಳ್ಳಾಳಿಗಳನ್ನು ಬಿಟ್ಟು ನೀವೇ ನೇರವಾಗಿ ಇದು ಮಾಡ್ತಾ ಇರೋದ್ರಿಂದ ಒಂದು ಒಳ್ಳೆಯ ಇದು ಉತ್ತಮ ನಿರ್ಧಾರ ನಿಮ್ಮದು. ನಮ್ಮದು ಬೆಂಗಳೂರಲ್ಲಿ ಫುಲ್ ಡಿಮ್ಯಾಂಡ್ ಇದೆ. ಈ ಪಟ್ಲೂಜರವರು ಒಂದು ಇಬ್ಬರು ನಮ್ಮ ಸ್ನೇಹಿತರು ಅವರು ತಗೊಂಡೋಗಿದ್ದಾರೆ, ಅವರು ಸ್ನೇಹಿತರಿಗೂ ಕೊಟ್ಟಿದ್ದಾರೆ. ನಾವು ಫಾರಿನ್ ಕೂಡ ನಮ್ಮ ರಾಗಿ 10 kg ಹಸಿಟ್ ಮಾಡಿ ಫಾರಿನ್ ಕೂಡ ತಗೊಂಡೋಗಿದ್ದಾರೆ ನಮ್ಮ ರಾಗಿ. ನಾನು ಮೊನ್ನೆ ಕೃಷಿ ಇಲಾಖೆ ಒಂದು ಕರೆದಿದ್ರು 1 5 ದಿವಸಲ್ಲೇ, ನಾವು 1 kg ರಾಗಿ ಕೊಡ್ತೀನಿ, ನನ್ನ ರಾಗಿಯಲ್ಲಿ ಏನಿದೆ ಅನ್ನೋದು ನೀವು ಕಂಡಿಡೀರಿ ಅಂತ ಕೂಡ ಮೊನ್ನೆ ಮೀಟಿಂಗ್ ಕರೆದಿದ್ರು. ಇದೇ ಮೇಡಮ್ನವರೆಲ್ಲನೂ ಹೇಳಿದೆ, ನಾನು 1 kg ಅಲ್ಲ 2 kg ಕೊಡ್ತೀನಿ, ನೀವು ಫ್ರೀಯಾಗಿ ನೀವು ಅದರಲ್ಲಿ ಅಂಶ ಇದೆಯೇ ಇಲ್ಲ ಅಂದ್ರೆ ಪೌಷ್ಟಿಕಾಂಶ ಏನೇನಿದೆ ಕಂಡಿಡೀರಿ, ನಮ್ಮ ರಾಗಿ ಕೊಡ್ತೀನಿ ಅಂತ. ನಾನು 8 ವರ್ಷನಿಂಕ ನಾನು ಯೂರಿಯಾ ಕಾಂಪ್ಲೆಕ್ಸು ಇದು ಭೂಮಿಗೆ ಕೊಡ್ದೇನೆ. ಆ ಭೂಮಿಗೆ ಏನು ಬೇರೆ ಬೆಳೆ ವರ್ಷಕ್ಕೊಂದ್ಸಲ ರಾಗಿ ಬಿಟ್ಟರೆ ಬೇರೆ ಬೆಳೆಯೋಕೆ ಏನಕ್ಕೂ ನಾನು ಕೊಟ್ಟಿಲ್ಲ ಯಾಕೂ. ಎಲ್ಲ ಸಹಜ ಕೃಷಿ. ನಂದು ಒಂದು 15 ಕುರಿ ಇದೆ, ಮನೆ ಒಂದು ಎಮ್ಮೆ ಇದೆ, ಅದೇ ಒಂದು 3 ಲೋಡ್ 4 ಲೋಡ್ ಗೊಬ್ಬರ ನಾನು ತಿಪ್ಪೆ ಕೊಡ್ತೀನಿ, ಅದು ಗೊಬ್ಬರ ಕೊಡ್ತೀನಿ, ಬಿಟ್ಟರೆ ಏನು ಕೊಡಲ್ಲ. ಸೊ ಇದು ಒಂದು ಸಂತೋಷದ ಸುದ್ದಿ. ಸೊ ಇದೇ ಎಲ್ಲ ರೈತರು ಇದನ್ನೇ ಅಳವಡಿಸ್ಕೊಂಡ್ರೆ ಒಂದು ಉತ್ತಮ ಏನು ಲಾಭ ಗಳಿಸ್ಬೋದು ಅಂತ ಅಂದ್ಬಿಟ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಕ್ವಶನ್ ಬಂದು ಮೇಡಮ್ ಅವ್ರಿಗೆ, ಪಂಕಜ ಮೇಡಮ್ ಅವ್ರಿಗೆ. ಮೇಡಮ್, ಇದು PM ಕಿಸಾನ್ ಯೋಜನೆಯದು ನಾವು ಆನ್ಲೈನಿಂದ ಅರ್ಜಿಗಳು 3-4 ಸಾರಿ ಕಳಿಸಿದ್ವಿ, ಇವತ್ತಿಗೂ 1 ರೂಪಾಯಿ ನಮಗೆ ಸಿಕ್ಕಿಲ್ಲ. ಅದು ಅವ್ರವರೆಗೂ ತಲುಪ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಇವತ್ತುವರೆಗೂ 1 ರೂಪಾಯಿ ಸಿಕ್ಕಿಲ್ಲ ಮೇಡಮ್ PM ಕಿಸಾನ್ ಸೆಂಟ್ರದ್ದು. ಅದು ನಿಮಗೆ ತಿಳಿಸ್ತಾ ಇದೆಯೋ ಅಷ್ಟೇ. ವೆಂಕಟಮ್ಮ ಅವರೇ, ತಮ್ಮ ಮುಂದೆ ಕೂತಿರೋ ಏನು ಮೋಹನ್ ಅಂತ ಹೇಳ್ಬಿಟ್ಟು ಅವರು ಕೃಷಿ ಅಧಿಕಾರಿಗಳಿರ್ತಾರೆ ನಂದಗುಡಿ
ರೈತ ಸಂಪರ್ಕ ಕೇಂದ್ರದಲ್ಲಿ. ತಾವು ತಮ್ಮದು ಆಧಾರ್ ನಂಬರು, ನಾನು ಇಷ್ಟೊತ್ತು ಹೇಳಿದೆ, ತಮ್ಮದು ಆಧಾರ್ ನಂಬರು ಮತ್ತು ಆಧಾರ್ಗೆ ಕನೆಕ್ಟ್ ಮಾಡಿದಿರೋವಂಥ ನಿಮ್ಮದು ಮೊಬೈಲ್ ನಂಬರು ಅದು ಮತ್ತು ನಿಮ್ಮ ಹೆಸರಲ್ಲಿರೋ ಪಾಣಿಗಳು, ಇಷ್ಟು ದಾಖಲಾತಿಗಳನ್ನ ದಯವಿಟ್ಟು ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ತೊಗೊಂಡೋಗಿ ಕೊಡಿ. ಅವರು ಆ PM ಕಿಸಾನಲ್ಲಿ ನಿಮ್ಮದು ಆಧಾರ್ ನಂಬರ್ ಹಾಕ್ಬಿಟ್ಟು ಏನು ಪ್ರಾಬ್ಲಮ್ ಇದೆ ಹೇಳ್ತಾರೆ. ಸೊ ಅಲ್ಲೇ ಏನಾದರೂ ರಿಜಿಸ್ಟರ್ ಆಗಿಲ್ಲ ಅಂತಂದರೆ ರಿಜಿಸ್ಟ್ರೂ ಮಾಡ್ಕೋಬೋದು. ಈಗ ಇಸಾಪ್ ಅಂತೇಳಿ ಕಂಪ್ನಿಯಿಂದ ಈಗ ನಾವು ಒಂದು ಕಾರ್ಯಕ್ರಮ ಅಂತ ಹಾಕ್ಕೊಂಡು ಇಲ್ಲಿ ರೈತರನ್ನೆಲ್ಲ ಕರೆದು ನೀವು ಸಭೆ ಮಾಡ್ತಾಯಿದ್ದೀರ. ಈ ಇಸಾಪು ಇದರಲ್ಲಿ ಹೇಳಿದರು ಅದು ರೋಗಗಳಿಗೆ ಸಂಬಂಧಪಟ್ಟಿರೋದು, ಇನ್ನೊಂದು ಫಸಲಿಗೆ ಸಂಬಂಧಪಟ್ಟಿರೋದು, ಮಾರ್ಕೆಟಿಂಗು, ಇನ್ನೊಂದು ಮತ್ತೊಂದು, ಇದ್ರ ಬಗ್ಗೆ ನಮ್ಗೆ ಇಲ್ಲಿ ತನಕ ಯಾರಿಗೂ ಗೊತ್ತಿಲ್ಲ. ಇದು ಈಗ ನಮ್ಮ ಕೃಷಿ ಇಲಾಖೆಯವರು ರಾಗಿ ಬಗ್ಗೆ ಮತ್ತು ಹೂವುಗಳ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾರೆ. ಅದಕ್ಕೆ ಮಾರ್ಕೆಟಿಂಗು ಏನು ಅಂತೇಳಿ ಎಲ್ಲ ಗೊತ್ತಾಗುತ್ತೆ. ಇದು ಹೊಸದಾಗಿ ನಾವು ಕೇಳ್ತಾ ಇರೋ ಪ್ರಶ್ನೆ ಇದು. ಇದರಿಂದ ರೈತರಿಗೆ ಆಗ್ತಕ್ಕಂಥ ಅನುಕೂಲಗಳು ಬಗ್ಗೆ ನಾನು ಪ್ರಶ್ನೆ ಕೇಳ್ತಾ ಇದ್ದೆ. ಈಗ ಇಸಾಪ್ ಏನಪ್ಪ ಅಂತಂದರೆ ಇದು ಕೃಷಿ ವಿಸ್ತರಣಾಧಿಕಾರಿಗಳು ಅಥವಾ ಯಾರು ಇಸಾಪ್ ಇಟ್ಕೊಂಡ್ರು ಸರ್ಟಿಫಿಕೇಟ್ ಇಟ್ಕೊಂಡಿರ್ತಾರೋ ಅವರು ನಿಮ್ಮ ಊರ ಹತ್ರನೇ ಇರ್ತಾರೆ. ಈಗ ನಿಮಗೆ ಏನೋ ಒಂದು ರೋಗ ನೋಡಿದಿರಿ ಅಥವಾ ಏನೋ ಆಗಿದೆಯಪ್ಪ ನನ್ನ ಗಿಡಕ್ಕೆ ಏನೋ ಪ್ರಾಬ್ಲಮ್ ಇದೆ ಅಂತ ನಿಮಗೆ ಅನ್ನಿಸ್ತಾ ಅಂತ ಅಂದ್ಕೊಳ್ಳಿ, ನೀವು ಇಮಿಡಿಯೇಟಾಗಿ ಅವ್ರಿಗೆ ಕರೆದ್ರೆ ಅವ್ರು ಬಂದುಬಿಟ್ಟು ಇಲ್ಲಿ ತಪಾಸಣೆ ಮಾಡಿ ಏನಾಗಿದೆ ಅಂತ ನೋಡಿಬಿಟ್ಟು ಅದನ್ನು ನಿರ್ವಹಣೆ ಕ್ರಮ ಏನು ಅಂತ ನಿಮಗೆ ಕೊಡ್ತಾರೆ. ಅದು ಕೊಡ್ತಾರೆ ಸರ್. ಈಗ ನಮಗೆ ಕೃಷಿ ಇಲಾಖೆಯಿಂದ ಕೊಡ್ತಾರೆ, ಬಟ್ ಇದರಿಂದ ನಮ್ಗೆ ಯಾವ ಥರ ಒಂದು ಇದು ಅದನ್ನು ನೀವು ಅಳವಡಿಸಿದರೆ ನಿಮ್ಮ ಗಿಡ ಚೆನ್ನಾಗಾಗುತ್ತೆ. ಅದಕ್ಕೆ ನಿಮಗೆ ಏನಪ್ಪ ಅಂದರೆ ನಮ್ಮ ಮನವಿ ಏನಪ್ಪ ನಿಮ್ಮ ಹತ್ರ ಅಂದರೆ, ನೀವು ಈಗ ರೈತರಲ್ಲಿ ಏನಾಗುತ್ತೆ ನೋಡಿ, ಏನೋ ಒಂದು ಸಮಸ್ಯೆ ಕಾಣಿಸ್ತೋ, ಒಂದು ಸ್ವಲ್ಪ ಕಾಣಿಸ್ತಾ ಇತ್ತು ಅಲ್ಲೊಂದು ಇಲ್ಲೊಂದು ಅಂದರೆ ಕೇರ್ ಮಾಡಲ್ಲ, ಬಿಟ್ಬಿಟ್ಟಿರ್ತಾರೆ. ಅದು ಜಾಸ್ತಿ ಆಯಿತು ಅಂದಾಗ ಓಡೋಗ್ತಾರೆ, ಎಲ್ಲೋ ಒಂದು ಅಂಗಡಿಗೆ ಹೋಗಿ ಕೇಳ್ತಾರೋ ಅಥವಾ ಅಧಿಕಾರಿಗಳ ಹತ್ರ ಬರ್ತಾರೋ ಏನೋ ಒಂದು ಮಾಡ್ತಾರೆ. ಅಲ್ಲಿ ನಮಗೇನಪ್ಪ ಅಂದರೆ ಅದು ಏನಾಗುತ್ತೆ, ಒಂದು ರೋಗ ಅಥವಾ ಏನೋ ಬಂದು ಒಂದು ಹಂತ ದಾಟ್ಬಿಟ್ಟ ಮೇಲೆ ಅದು ನಿಮಗೆ ಲಾಸೇ. ಅದು ಈಗ ನಮ್ಮ ಕೈಗೇನೋ ಗಾಯ ಆಯಿತು, ಸರಿಯೋಯ್ತು ಗಾಯ ಅನ್ನಂಗೆ ಆಗಲ್ಲ, ಅದು ಲಾಸ್ ಆಗೋಗ್ಬಿಟ್ಟಿರುತ್ತೆ ನಿಮಗೆ. ಹಾಗಾಗಿ ಅಥವಾ ನೀವೀಗ ಸಾವಯವ ಅಂತ ಇವರು ಮಾತಾಡಿದರು, ಸರಿ ಇವರು ಏನೋ ಕೆಮಿಕಲ್ಸ್ ಎಲ್ಲ ಕಡಿಮೆ ಮಾಡಬೇಕು ಅಂದರು. ಈ ಕೆಮಿಕಲ್ಸ್ ಕಡಿಮೆ ಮಾಡಬೇಕು, ಸಾವಯವ ಮಾಡಬೇಕು, ಈ ಥರ ಎಲ್ಲ ನೀವು ಮಾಡಬೇಕು ಅಂತಿದ್ರೆ ಪ್ರಾಬ್ಲಮ್ನ ನೀವು ಬೇಗ ಕಂಡುಹಿಡಿಬೇಕು. ಇಲ್ಲ ಅಂದರೆ ಮತ್ತೆ ನಿಮಗೆ ಆ್ಯಂಟಿಬಯೋಟಿಕ್ಕು ಬರಲೇಬೇಕಾಗುತ್ತಾ, ಕೆಮಿಕಲ್ಸ್ ಕೊಡಲೇಬೇಕಾಗುತ್ತಾ ಜಾಸ್ತಿ ಆದರೆ. ರೈತ ಬಂದವರೇ, ಈಗ ನಮ್ಮ ಈ ಒಂದು ಕೃಷಿ ಇಲಾಖೆಯ ಪ್ರಾಯೋಜಿತ ನೇಗಿಲ ಯೋಗಿ ಸರಣಿ ಕಾರ್ಯಕ್ರಮಗಳೇನು ನಡೀತಾ ಇದ್ದಾವೆ, ಸೊ ಈ ಒಂದು ಕಾರ್ಯಕ್ರಮ ನೀವು ವೀಕ್ಷಣೆ ಮಾಡಿದ್ದೇ ಆಗಿದ್ದಲ್ಲಿ ಆ ಕಾರ್ಯಕ್ರಮದ ಅಂತಿಮ ಹಂತದಲ್ಲಿ ಒಂದು ಪ್ರಶ್ನೆ ಕೇಳಲಾಗುತ್ತೆ. ಅಲ್ಲಿ ಆ ಒಂದು ಪ್ರಶ್ನೆಗೆ 2 ಉತ್ತರಗಳಿರ್ತವೆ. ಅದರಲ್ಲಿ ಸರಿಯಾದ ಉತ್ತರ ಯಾರು ನೀಡ್ತಾರೋ ಅಂತಹ ರೈತರಿಗೆ ನಾವು ಈ ಚೀಟಿ ಎತ್ತುವ ಮೂಲಕ ಆಯ್ಕೆ ಮಾಡಿ ಅವರನ್ನು ವಿಜೇತರಾಗಿ ನಾವು ಇಲ್ಲಿ ಘೋಷಣೆ ಮಾಡ್ತಾಯಿರ್ತೀವಿ. ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಸಹ ಅಷ್ಟೇ. ಇದು 18ನೇ ಸರಣಿ ಕಾರ್ಯಕ್ರಮ. 17ನೇ ಸರಣಿ ಕಾರ್ಯಕ್ರಮ ಏನು ಪ್ರಸಾರ ಆಗಿದೆ ಅಲ್ಲಿ ಒಂದು ಪ್ರಶ್ನೆ ಕೇಳಲಾಗಿತ್ತು. ಅದಕ್ಕೆ ಸರಿಯಾದ ಉತ್ತರ ಕೊಟ್ಟ ಸಾಕಷ್ಟು ರೈತರು ಇಲ್ಲಿ ಉತ್ತರ ನೀಡಿದ್ದಾರೆ. ಸರ್ ಈ ಒಂದು ಲಕೋಟೆಯಲ್ಲಿ ಸರಿಯಾದ ಉತ್ತರ ನೀಡಿದಂತಹ ರೈತರ ಹೆಸರಿದ್ದಾವೆ. ಈ ಒಂದು ಚೀಟಿಗಳನ್ನು ಈ ಗಾಜಿನ ಕುಂಡದಲ್ಲಿ ಹಾಕಿ ಚೆನ್ನಾಗಿ ಕುಲುಕಿಸ್ಬಿಟ್ಟು ನೀವು ಈ ಒಂದು 3 ಅದೃಷ್ಟವಂತ ವಿಜೇತರು ಯಾರು ಅನ್ನೋದನ್ನು ನಾವು ಇಲ್ಲಿ ಆಯ್ಕೆ ಮಾಡ್ತೀವಿ. ಇವತ್ತು ವಿಜೇತರನ್ನು ಯಾರು, ಆ 3 ಅದೃಷ್ಟವಂತ ವಿಜೇತರು ನಾವು ಇವತ್ತು ನೋಡೋಣ. ಇಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಸಾಕಷ್ಟು ರೈತ ಬಾಂಧವರು ಅದಕ್ಕೆ ಉತ್ತರ ನೀಡ್ತಾ ಇರ್ತಾರೆ. ಸೊ ಅದರಲ್ಲಿ ಇನ್ನೊಂದು ಏನಾದರೂ ಗಮನಿಸಬೇಕಾದ ಅಂಶ ಏನಂತಂದರೆ, ಆ ಒಂದು ಕಾರ್ಯಕ್ರಮ ಪ್ರಸಾರ ಆಗ್ತಾ ಇರೋ ಟೈಮಲ್ಲಿ ಅಂತಿಮ ಘಟ್ಟದಲ್ಲಿ ಪ್ರಶ್ನೆ ಕೇಳಲಾಗುತ್ತೆ. ಅವತ್ತೇ 8 ಗಂಟೆ, ರಾತ್ರಿ 8 ಗಂಟೆ ಒಳಗಡೆ ಮಾತ್ರ ಉತ್ತರ ನೀಡಿದ್ರು ಮಾತ್ರ ಇಲ್ಲಿದ್ದಾರೆ. ಸರ್ ಚೆನ್ನಾಗಿ ಸ್ವಲ್ಪ ಕೈ ಒಳಗಡೆ ಹಾಕಿ ಅದನ್ನು ಚೆನ್ನಾಗಿ ಕುಲುಕಿಸ್ಬಿಟ್ಟು ಪ್ರಥಮ ಅದೃಷ್ಟವಂತ ವಿಜೇತ ರೈತ ಯಾರು ನೋಡೋಣ ಇವಾಗ ನಾವು. ಸರ್ ಒಂದು ಚೀಟಿ ಕೊಡಿ ಸರ್ ತಾವು. ಬಸವರಾಜ ಕೆ ದಾನಪ್ಪನವರ್, ರಟ್ಟೆಹಳ್ಳಿ ತಾಲೂಕು, ಹಾವೇರಿ ಜಿಲ್ಲೆ. ಇವರು ಪ್ರಥಮ ಅದೃಷ್ಟವಂತ ವಿಜೇತ ರೈತರು. ಎಲ್ಲರೂ ಚಪ್ಪಾಳೆಯ ಮೂಲಕ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸೋಣ. ಮೇಡಮ್ ಅವರು ದಯಮಾಡಿ 2ನೇ ವಿಜೇತ ರೈತ ಯಾರು ನೋಡೋಣ. ಮೇಡಮ್ ಕೊಡಿ ಚೀಟಿ. ಶಿವಾನಂದ ಬೇಸಿ ಸನ್ ಆಫ್ ಚೆನ್ನೇಗೌಡ, ಬೂಹಳ್ಳಿ ಗ್ರಾಮ, ಚನ್ನಪಟ್ಟಣ ತಾಲೂಕು. ಇವರು 2ನೇ ಅದೃಷ್ಟವಂತ ವಿಜೇತರು. ತಮ್ಮಲ್ಲಿ ಯಾರಾದೊಬ್ಬರು ಮೇಡಮ್ ನೀವು ಬನ್ನಿ, ತಾವು 3ನೇ ಅದೃಷ್ಟವಂತ ವಿಜೇತ ಯಾರು ಆಯ್ಕೆ ಮಾಡ್ಕೋಬೇಕು. ನರೇಂದ್ರ ಎನ್ ಸನ್ ಆಫ್ ನಳಿನಿ, ಶ್ರೀ ರಾಘವೇಂದ್ರ ನಿಲಯ, ಚಿಕ್ಕಬಳ್ಳಾಪುರದವರು, ಹತ್ತಿರ ಇದ್ದವರು. ಸೊ ಇವರು ಅದೃಷ್ಟವಂತ ವಿಜೇತರು. ರೈತ ಬಾಂಧವರೇ ನಮಸ್ಕಾರ. ನೇಗಿಲ ಯೋಗಿ ಪ್ರಾಯೋಜಿತ ಕಾರ್ಯಕ್ರಮದ 18ನೇ ಸಂಚಿಕೆಯ ಪ್ರಶ್ನೆ ಕೇಳುವ ಸಮಯ ಈಗ ನಿಮ್ಮ ಮುಂದೆ.
ಪ್ರಶ್ನೆ: ಕೃಷಿಯಲ್ಲಿ ಈ ಸ್ಯಾಪ್ ಬಳಕೆ ಏಕೆ? ಉತ್ತರ 1, ಕೀಟ ರೋಗ ಪತ್ತೆ ಹಚ್ಚಲು. ಉತ್ತರ 2, ಜಮೀನಿನಲ್ಲಿ ನಕ್ಷೆ ತೆಗೆಯಲು. ಪ್ರಶ್ನೆ ಮತ್ತೊಮ್ಮೆ: ಕೃಷಿಯಲ್ಲಿ ಈ ಸ್ಯಾಪ್ ಬಳಕೆ ಏಕೆ? ಉತ್ತರ 1, ಕೀಟ ರೋಗ ಪತ್ತೆ ಹಚ್ಚಲು. ಉತ್ತರ 2, ಜಮೀನಿನಲ್ಲಿ ನಕ್ಷೆ ತೆಗೆಯಲು. ನಿಮ್ಮ ಉತ್ತರಗಳನ್ನು ನಮಗೆ ಕಳುಹಿಸಲು ನಮ್ಮ ವಾಟ್ಸಪ್ ಸಂಖ್ಯೆ 9480118811. ವಾಟ್ಸಪ್ ಸಂಖ್ಯೆ ಮತ್ತೊಮ್ಮೆ 9480118811. ನಿಮ್ಮ ಉತ್ತರ ಕಳುಹಿಸಲು ಇಂದು ರಾತ್ರಿ 8ರವರೆಗೆ ಮಾತ್ರ ಅವಕಾಶ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ರೈತ ಬಂದವರೇ, ಇದಾಗಿತ್ತು ನಮ್ಮ ಕೃಷಿ ಇಲಾಖೆಯ ಪ್ರಾಯೋಜಿತ ನೇಗಿಲ ಯೋಗಿ ಸರಣಿ ಕಾರ್ಯಕ್ರಮದ 18ನೇ ಸಂಚಿಕೆ. ಬಹಳ ಅದ್ಭುತವಾಗಿ ಒಂದು ಕಾರ್ಯಕ್ರಮ ತಾವೆಲ್ಲ ಒಗ್ಗೂಡಿ ಪ್ರಶ್ನೆ ಕೇಳುವ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಸಾಕ್ಷೀಕರಿಸಿದಿರಿ. ತಮಗೆ ಕೃಷಿ ಇಲಾಖೆಯ ಪರವಾಗಿ ಹಾಗೂ ಚಂದನ ವಾಹಿನಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ.